Hello students, welcome back to our recorded video class programs. This is an unfortunate pandemic situation. Your educational process has been halted for a while. It's not permanent, it's temporary. Soon everything going to be normal. ಹಾಗಾಗಿ ನೀವು ಏನು ಈ ಪ್ಯಾಂಡಮಿಕ್ ಪೀರಿಯಡ್ ಸಿಚುವೇಶನ್ ಇದೆಯೋ ಇಸ್ ಅ ಬೇನ್, ಇಸ್ ಅ ಪ್ರಾಬ್ಲಮ್ ಆ್ಯಕ್ಚುಲಿ, ಶಾಪ. ಬಟ್ ನೀವು ಕ್ಯಾನ್ ಮೇಕ್ ಇಟ್ ಅ ಬೂನ್. ಹೇಗೆ ಬೂನ್ ಅಂದರೆ ನೀವು ಇದನ್ನು ನಿಮ್ಮ ಅಡ್ವಾಂಟೇಜಿಗೆ ಮಾಡ್ಕೋಬೋದು, ಒಂದು ವರ ಥರ ಮಾಡ್ಕೋಬೋದು, ಶಾಪನೇ ವರ ಥರ ಮಾಡ್ಕೋಬೋದು. ಹೇಗೆ? ಬೈ ಪ್ರಿಪೇರಿಂಗ್ ಅಟ್ ಹೋಮ್ ರೆಗ್ಯುಲರ್ಲಿ ಫಾರ್ ಯುವರ್ ಸೆಕೆಂಡ್ ಇಯರ್ ಬೋರ್ಡ್ ಎಕ್ಸಾಮಿನೇಷನ್ಸ್, CET, ನೀಟ್, JEE. ಚಿಲ್ಡ್ರನ್ ನೋಡಿ, ಕೆಲವರೆಲ್ಲ ಸ್ವಲ್ಪ ಖುಷಿಯಾಗಿರ್ಬೋದೇನೋ, ಈಗ ನಿಮಗೆ ಫ್ರೀ ಪಾಸ್ ಅಂತ ಅನೌನ್ಸ್ ಮಾಡಿರೋದ್ರಿಂದ. ಯು ಹ್ಯಾವ್ ಬಿನ್ ಪ್ರಮೋಟೆಡ್ ಫ್ರಮ್ ಫಸ್ಟ್ PUC ಟು ಸೆಕೆಂಡ್ PUC ವಿದೌಟ್ ಎಕ್ಸಾಮ್ಸ್. ಆ್ಯಂಡ್ ಇವನ್ ನಿಮಗೆ ಎಷ್ಟು ಆನೆಸ್ಟಾಗಿ ಕ್ಲಾಸ್ನ ಮಾಡಿ ಕಂಪ್ಲೀಟ್ ಮಾಡಿ ಸಿಲೆಬಸ್ ಮುಗಿಸಿ ಎಕ್ಸಾಮ್ ತಯಾರು ಮಾಡಿ ಕಳಿಸೋ ಟೈಮ್ ಸಿಗದೇ ಪಾಸ್ ಮಾಡಿಬಿಟ್ಟಿದ್ವಿ. ಇಸ್ ಅ ಪ್ರಾಬ್ಲಮ್ ದಿಸ್ ಇಯರ್ ವಿ ಆರ್ ಫೇಸಿಂಗ್ ಎವ್ರಿವೇರ್ ಇನ್ ದಿ ಕಂಟ್ರಿ. ನಮ್ಮೊಬ್ಬರದೇ ಅಲ್ಲ, ಒಂದು ಕಾಲೇಜ್ದಲ್ಲ, ಇದು ಎಂಟೈರ್ ಇಂಡಿಯಾದಲ್ಲೇ ಹೀಗಾಗಿರೋದು. ಆದರೂ ನಾವು ನಮ್ಮ ಕಾಲೇಜ್ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ಲಾಸಸ್ ತೊಗೊಂಡು ಆನೆಸ್ಟಾಗಿ ನಿಮಗೆ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಸಿ, ರೈಟ್ ಫ್ರಮ್ ದಿ ಮಾರ್ನಿಂಗ್ ಟು ಈವ್ನಿಂಗ್ ಕ್ಲಾಸಸ್ ಮಾಡಿ ಕಾನ್ಸೆಪ್ಟ್ ಅರ್ಥ ಮಾಡಿಸಿ ಆಲ್ಮೋಸ್ಟ್ ಟು ದಿ ಎಂಡ್ ನಾವು ಸಿಲೆಬಸ್ನ ಮುಗಿಸಿದ್ದೀವಿ. 1 or 2 ಚಾಪ್ಟರ್ಸ್ ಮಿಕ್ಕೋದು ವೀಡಿಯೋ ಕ್ಲಾಸ್ ಮಾಡಿ ಹಾಕ್ತಾಯಿದ್ದೀವಿ, ನೀವು ನೋಡಿದ್ದೀರ ಕ್ಲಾಸ್ಗಳನ್ನು, ಆಲ್ಮೋಸ್ಟ್ ಮುಗೀತು. ಜೊತೆಗೆ ಸಂಡೇ ಕ್ಲಾಸಸ್ನಲ್ಲಿ ನಾವು CET ನೀಟ್ಗೂ ನಿಮಗೆ ತಯಾರಿ ಮಾಡ್ತೀವಿ. ಹೌ ಟು ಪ್ರಿಪೇರ್ ಫಾರ್ CET ನೀಟ್ ಎಕ್ಸಾಮಿನೇಷನ್ಸ್, ಹೌ CET ನೀಟ್ ಎಕ್ಸಾಮಿನೇಷನ್ಸ್ ಡಿಫರ್ ಫ್ರಮ್ ಬೋರ್ಡ್ ಎಕ್ಸಾಮಿನೇಷನ್ಸ್ ಇನ್ ಈಚ್ ಸಬ್ಜೆಕ್ಟ್, and how to approach the examination CET NEET, in what way preparation for CET NEET IIT slightly different. ಬೋರ್ಡ್ ಎಕ್ಸಾಮ್ ಪ್ರಿಪೇರ್ ಆಗಿರೋದನ್ನು ಚೆನ್ನಾಗಿ ಕಲ್ತ್ಕೊಂಡು ಆ್ಯಂಡ್ ಯು ರಿಮೆಂಬರ್ ವಾಟ್ ಎವರ್ ಲರ್ನ್ ಫಾರ್ ಯುವರ್ CET NEET ಅಂತ ಪದೇ ಪದೇ ಹೇಳ್ತಿರ್ತೀವಿ. CET NEET ಅಂದರೆ ಹೆಡ್ಡಿಂಗ್ ಹಾಕ್ಬಿಟ್ಟು ನಾವು ಕ್ವಶನ್ ಸಾಲ್ವ್ ಮಾಡೋದಲ್ಲ. ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಎವರ್ ಇಸ್ ದೇರ್ ಇನ್ ಅವರ್ ನೋಟ್ಸ್, ಟೆಕ್ಸ್ಟ್ ಬುಕ್, ಅದರ ಅಪ್ಲಿಕೇಶನ್ಸ್ ನೀವು CET NEET ಪ್ರಿಪ್ರೇಷನಲ್ಲಿ ಮಾಡ್ತೀರಾ ಆ್ಯಂಡ್ ಆ ಕ್ವಶನ್ಸ್ಗೆ ಸಾಲ್ವ್ ಮಾಡ್ತೀರಾ ಬೋರ್ಡ್ CET NEET ಎಕ್ಸಾಮ್ಸ್ನಲ್ಲಿ. ನೋಡಿ, ನಾವು ನಾಟ್ ಸಿಟ್ಟಿಂಗ್ ಐಡಲ್ ರೈಟ್ ಫ್ರಮ್ ದಿ ಡೇ ಲಾಕ್ಡೌನ್ ಹ್ಯಾಸ್ ಬಿನ್ ಅನೌನ್ಸ್ಡ್. ನೋಡಿ, ನಿಮಗೆ ಕನ್ನಡ ಪ್ರಿಪರೇಟರಿ ಎಕ್ಸಾಮ್ ಮಾಡಿದ್ವಿ, ಈವನ್ ಇಂಗ್ಲೀಷ್ ನಿಮಗೆ ಫ್ರೀ ಪಾಸ್ ಅಂತ ಅನೌನ್ಸ್ ಮಾಡಿದ್ಮೇಲೂ ಪ್ರಿಪರೇಟರಿ ಎಕ್ಸಾಮ್ ಮಾಡಿದ್ವಿ. ಬಿಕಾಸ್ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ವೆರಿ ಗುಡ್ ಓವರಾಲ್ ಪರ್ಸೆಂಟೇಜ್. ಸೆಕೆಂಡ್ PUC, language very important. Not only that, for your communication is very essential. ಜೊತೆಗೆ ದಿ ಕೋರ್ ಸಬ್ಜೆಕ್ಟ್ಸ್, ನೇಮ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಹೈಯರ್ ಎಜುಕೇಷನ್. ಚಿಲ್ಡ್ರನ್, ಡೋಂಟ್ ಸೆಲೆಬ್ರೇಟ್ ಯುವರ್ ಫ್ರೀ ಪಾಸ್ ಬಿಕಾಸ್ 11th ಸ್ಟ್ಯಾಂಡರ್ಡ್ ಸಚ್ ಅನ್ ಇಂಪಾರ್ಟೆಂಟ್ ಇಯರ್. ನೀವು ಏನಿಲ್ಲಿ ಕಲ್ತ್ಕೊಳ್ತಿರೋ ಆಲ್ ದಿ ಚಾಪ್ಟರ್ಸ್, ಆಲ್ ಸಬ್ಜೆಕ್ಟ್ಸ್ play very important role in your second PUC board exams and also CET, NEET, JEE exams, because 50% questions are from first year portion, means 11th standard. So 11th standard very important. ಹಾಗೆ 11th ಸ್ಟ್ಯಾಂಡರ್ಡ್ನ ನೀವು ಥರವಾಗಿ ಟಚ್ಚಲ್ಲಿ ಇಟ್ಕೊಂಡಿರಬೇಕು, ಓದ್ತಾನೆ ಇರಬೇಕು. ಆ ಡೈರೆಕ್ಷನಲ್ಲಿ ನಾವು ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿ ಆಲ್ರೆಡಿ ನಾವು ರಿಲೀಸ್ ಮಾಡಿದ್ದೀವಿ ಟು ಕಂಡಕ್ಟ್ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ಸ್ ಟು ಹ್ಯಾವ್ ನಿಮ್ಮನ್ನು CET NEET ಎಕ್ಸಾಮ್ಸ್ಗೆ ತಯಾರು ಮಾಡಲಿಕ್ಕಾಗಿ. ಫಸ್ಟ್ ಇಯರ್ನಲ್ಲಿ 50% ಕ್ವಶನ್ಸ್ ಬರೋದರಿಂದ ಮರ್ತ್ಕೋಬಾರ್ದು ಆ್ಯಂಡ್ ಲರ್ನಿಂಗ್ ಥರೋಲಿ ಎಗೇನ್ ಆ್ಯಂಡ್ ಎಗೇನ್ ಫಸ್ಟ್ ಇಯರ್ ಪೋರ್ಷನ್ಸ್ ಎನೇಬಲ್ ಯು ಟು ಅಂಡರ್ಸ್ಟ್ಯಾಂಡ್ ಸೆಕೆಂಡ್ ಇಯರ್ ಚಾಪ್ಟರ್ಸ್ ವೆರಿ ವೆಲ್. ಹಾಗಾಗಿ ನಾವು ಆಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನು ಮಾಡ್ತೇವೆ. ಆಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಬೋರ್ಡ್ ಎಕ್ಸಾಮ್ಗಾಗಿ ಫಸ್ಟ್ ಇಯರ್ ನಾವು ಕೊಟ್ಟಿರೋ ನೋಟ್ಸ್ಲಿ ನೀವು ಎಲ್ಲ ತಿಳ್ಕೊಂಡಿರ್ಬೇಕು, ಮೈಂಡ್ ಇಟ್ಕೊಂಡಿರ್ಬೇಕು. ಆಮೇಲೆ ದಿ ಅಪ್ರೋಚ್ ಫಾರ್ CET NEET ಎಕ್ಸಾಮ್ಸ್ ಆಬ್ಜೆಕ್ಟಿವ್ ಕ್ವಶನ್ ಸಾಲ್ವ್ ಮಾಡುವಾಗ ಸ್ಲೈಟ್ಲಿ ಡಿಫರ್ಸ್. ಆ ಡಿಫರೆನ್ಸು ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, CET NEET ಕ್ಲಾಸ್ ತೊಗೊಂಡಿದ್ವಿ ಸಂಡೇಸ್. ಜೊತೆಗೆ ವೆನ್ ಎವರ್ ರಿಕ್ವೈರ್ಡ್, ಒಂದೊಂದು ಸಬ್ಜೆಕ್ಟ್ಲು ಅಂತ ರಿಕ್ವೈರ್ಮೆಂಟ್. ಕೆಲವು ಸಬ್ಜೆಕ್ಟ್ಸ್ಗಳಲ್ಲಿ ನಾವು ಎಲ್ಲೆಲ್ಲಿ ತೀರಾ ನೆಸೆಸಿಟಿ ಇದೆಯೋ ಅಲ್ಲಿ ಕೆಲವು ಕ್ಲಾಸ್ಗಳನ್ನು ಮಾಡಿ ಹಾಕ್ತೀವಿ. ಆ ಡೈರೆಕ್ಷನ್ನಲ್ಲಿ I am conducting the first class on physics subject. I am Ravi Kumar DM,
ಯು ಆರ್ ಫೆಮಿಲಿಯರ್ ವಿತ್ ಮೀ. ನಾನು ನಿಮಗೆ ಏನು ರೆಗ್ಯುಲರ್ ಕ್ಲಾಸ್ನಲ್ಲಿ ಸಿ ಇ ಟಿ ನೀಟ್ನ ಅಪ್ರೋಚ್ ಮಾಡೋದು ಹೇಗೆ, ಎವ್ರಿ ಸಂಡೇಸ್ ಕ್ಲಾಸ್ ತೊಗೊಳ್ತೀವಿ. ನಾನು ನಮ್ಮ ಇನ್ನೊಬ್ಬರು ರಿಸರ್ಚ್ ಪರ್ಸನ್ ಪ್ರಸಾದ್ ಸರ್ ಬರ್ತಾಯಿದ್ರು, ತೊಗೊಂಡು ನಿಮಗೆ ಹೇಳ್ತಿದ್ವಿ. ಅದನ್ನು ಕೆಲವು ಪಾಯಿಂಟ್ಸ್ ಕಂಟಿನ್ಯೂ ಮಾಡೋಣ. ಒಂದು ಸಬ್ಜೆಕ್ಟ್ ಕೆಲವು ಸಬ್ಜೆಕ್ಟ್ಸ್ನಲ್ಲಿ ಹಾಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಕೆಲವು ಅವ್ರು ಮಾಡ್ತಾರೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ಇದ್ದಾರೆ, ಮಾಡ್ತಾರೆ. ಹಾಗಾಗಿ ನಾವು ಫಿಸಿಕ್ಸ್ನಲ್ಲಿ ನಿಮಗೆ ಫಸ್ಟು ಟೈಮ್ ಟೇಬಲ್ಲಿ ಕೊಟ್ಟಿರೋ ಹಾಗೆ ಫಸ್ಟ್ ಟೆಸ್ಟ್ಗೆ 3 ಚಾಪ್ಟರ್ಸ್ ಫಿಸಿಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಕೆಮಿಸ್ಟ್ರಿಯಲ್ಲಿ 2, ಡಿಪೆಂಡ್ಸ್ ಆನ್ ದಿ ಸಬ್ಜೆಕ್ಟ್ ಆ್ಯಂಡ್ ಆಲ್ಸೋ ಲೆಂತ್ ಆಫ್ ದಿ ಚಾಪ್ಟರ್, ವೆಯ್ಟ್ ಆಫ್ ದಿ ಚಾಪ್ಟರ್ ಇನ್ ದಿ ಸಿ ಇ ಟಿ ನೆಟ್ ಎಕ್ಸಾಮ್ ನಾವು ಡಿವೈಡ್ ಮಾಡ್ಕೊಂಡು ನಿಮಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ. ಸೊ ಆ ಒಂದು ಪೇಪರ್ನ, ಫಸ್ಟ್ ಪೇಪರ್ನ ಪೋರ್ಷನ್ ಏನಿದೆ ಫಿಸಿಕ್ಸು, ಯಾವ ಚಾಪ್ಟರ್ ಇದೆ? ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4. ಚಿಲ್ಡ್ರನ್, ಚಾಪ್ಟರ್ 1 ಇಂಟ್ರೊಡಕ್ಷನ್, ಹಾಗಾಗಿ ಜಸ್ಟ್ ಲೀವ್ ಇಟ್. ಚಾಪ್ಟರ್ 1 ಬಿಟ್ಟು ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4ನಲ್ಲಿ 3 ಚಾಪ್ಟರ್ಸ್ ಟುಗೆದರ್ ಆಲ್ರೆಡಿ ನಾವು ಒಂದು ರೌಂಡ್ ಸಿ ಇ ಟಿ ಮಾಡಿದ್ದೀವಿ. ಅದರ ಮೇಲೆ ಎಕ್ಸಾಮ್ಸ್ ಕೂಡ ಮಾಡಿದ್ದೀವಿ. ನೀವು ಬರೆದಿದ್ದೀರ ಆನ್ಲೈನ್ ಎಕ್ಸಾಮ್ಸನ್ನ ರೆಗ್ಯುಲರ್ ಕಾಲೇಜ್ ಡೇಸ್ನಲ್ಲಿ ಲಾಸ್ಟ್ 3 months, ರೈಟ್, ಫ್ರಮ್ ಜಾನ್ವರಿ ಟು ಏಪ್ರಿಲ್ಲು. ನಾವು ಏನು ಅನದರ್ ರೌಂಡ್ ಟಚಲ್ಲಿರಬೇಕು. ನೀವು ಲಿಂಕ್ನ, ಕಾಂಟ್ಯಾಕ್ಟ್ನ ಬಿಡಬಾರ್ದು, ಮರ್ತು ಹೋಗಬಾರ್ದು ಕಾನ್ಸೆಪ್ಟ್ಸು. ಹಾಗಾಗಿ ಮತ್ತೆ ಕಾನ್ಸೆಪ್ಟ್ ಬ್ರಷ್ ಅಪ್ ಮಾಡ್ಕೋಬೇಕು. ಅದಕ್ಕೆ ನಾನು ಸಿಂಪಲ್ಲಾಗಿ ಎಲ್ಲೆಲ್ಲಿ ಯಾವ ಥರ ಎಕ್ಸ್ಪ್ಲನೇಷನ್ ಬೇಕೋ ಅದನ್ನು ನಾನು ಕೊಡ್ತೀನಿ. ಟುಡೇ ಐ ವಿಲ್ ಟೇಕ್ ಅಪ್ ದಿ ಫಸ್ಟ್ ಚಾಪ್ಟರ್ in this portion, which means actually it is second chapter. Here it is first one. ಅದರಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ ನೋಡಿ, ಇದು ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ ಸೆಕೆಂಡ್ ಚಾಪ್ಟರ್. ವೆರಿ ಇಂಪಾರ್ಟೆಂಟ್ ಏರಿಯಾ, ಬಿಕಾಸ್ ವಾಟ್ ಎವರ್ ದಿ ಫಿಸಿಕಲ್ ಟರ್ಮ್ ಯು ಲರ್ನ್ ಇನ್ ರಿಮೈನಿಂಗ್ 27 ಚಾಪ್ಟರ್ಸ್, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪುಟ್ ಟುಗೆದರ್. ಏನು ಹೇಳಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಸೇರಿಸಿ ನಿಮಗೇನು 27 ಚಾಪ್ಟರ್ಸ್ ಇದೆಯೋ ಎಲ್ಲ ಕಡೆ ನೀವು ನ್ಯೂ ಕಾನ್ಸೆಪ್ಟ್ ಕ್ವಾಂಟಿಟೀಸ್ನ ಸ್ಟಡಿ ಮಾಡ್ತೀರ. ಫಿಸಿಕಲ್ ಕ್ವಾಂಟಿಟೀಸ್ ವಿ ಸೇ, ರೈಟ್, ದೋಸ್ ಫಿಸಿಕಲ್ ಕ್ವಾಂಟಿಟೀಸ್ ಅಸೋಸಿಯೇಟೆಡ್ ವಿತ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್. ಯೂನಿಟ್ಸ್ ಅಂದರೆ ಏನು, ಡೈಮೆನ್ಷನ್ಸ್ ಅಂದರೆ ಏನು, ಈ ಥರದ್ದೆಲ್ಲ ನೀವು ಕಲ್ತ್ಕೊಂಡಿದ್ದೀರಾ. ಇನ್ನೊಂದು ಸರಿ ಬ್ರಷ್ ಅಪ್ ಮಾಡೋಣ. ದೆನ್ ವಿಲ್ ಮೂವ್ ಆನ್. ಇದರಲ್ಲಿ ಒಂದು 2-3 ವೀಡಿಯೋಸ್ನ ಮಾಡ್ತೀನಿ, ಶಾರ್ಟ್ ವೀಡಿಯೋಸ್. ಆ್ಯಂಡ್ ದೆನ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್, ಆ್ಯಂಡ್ ದೆನ್ ಮೋಷನ್ ಇನ್ ಪ್ಲೇನ್. ನೋಡಿ, ಎಲ್ಲ ಕಾನ್ಸೆಪ್ಟ್ಸ್ಗಳಿಗೂ ನಾವು ಪ್ರತಿಯೊಂದೂ ನಿಮಗೆ ಹೇಳ್ಕೊಡೋಕ್ಕಾಗೋದಿಲ್ಲ. ಹೇಗೆ ಆಗೋದಿಲ್ಲ ಅಂದ್ರೇನು, ಆಲ್ರೆಡಿ ರೆಗ್ಯುಲರ್ ಕ್ಲಾಸಲ್ಲಿ ಮಾಡಿದ್ದೀವಿ, ಅದೆಲ್ಲ ನೀವು ನೆನ್ಪಿಟ್ಕೊಂಡಿರಬೇಕು. ವಾಟ್ ಎವರ್ ವಿ ಹ್ಯಾವ್ ಟಾಟ್ ಯು, ರಿಮೆಂಬರ್ ದಟ್. ಅದಕ್ಕೆ ನೀವು ನೋಟ್ಸ್ ಕೊಟ್ಟಿದ್ದೀವಿ, ನಾವು ಥರವಾಗಿ ನೋಡ್ಕೊಂಡು ನೆನ್ಪಿಟ್ಕೊಂಡು ಎವ್ರಿ ರಿಲೇಷನ್ಸ್ ನಿಮ್ಮ ಹತ್ರ ಇರಬೇಕು. ಮೋಷನ್ 2 ಡೈಮೆನ್ಷನ್ 3 ಡೈಮೆನ್ಷನ್ ಎರಡೂ ನಾನು ಮಾಡಿದ್ದೀನಿ ಕ್ಲಾಸ್ನಲ್ಲಿ. ಜೊತೆಗೆ ಆ ರಿಲೇಷನ್ಸ್ನ ಯೂಸ್ ಮಾಡೋದು ಹೇಗೆ, ಯಾವ ಥರ ಅಪ್ಲಿಕೇಶನ್ಸ್ ಬಂದಿದೆ, ಇನ್ನೊಂದು ಸರಿ ರೀಕಾಲ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ವಾಟ್ ಇಸ್ ಎ ರಿಕ್ವೈರ್ಮೆಂಟ್ ಫಾರ್ ಈಚ್ ಕ್ಲಾಸ್. ನೀವು ಮೊದಲೇ ಆ ಚಾಪ್ಟರ್ನ, ನಾವು ಒಂದು ಸರಿ ಕ್ಲಾಸ್ ನೋಡ್ತೀರಾ, ಯಾವ ಕ್ಲಾಸ್ ಅಂತ ಒಂದು ಸರಿ ಕ್ಲಾಸ್ನ ಪಾಸ್ ಕೊಟ್ಕೊಂಡು ನೋಟ್ಸ್ನ ಎಲ್ಲ ಬ್ರಷ್ ಅಪ್ ಮಾಡಿ ರಿಲೇಷನ್ಸ್ನ ಮೈಂಡ್ಲಿ ಇಟ್ಕೊಳ್ಳಿ. ಆಮೇಲೆ ನನ್ನ ಕ್ಲಾಸ್ ನೋಡಿ, ನಂತರ ಟೆಸ್ಟ್ ತೊಗೊಳ್ಳಿ. ಹೀಗೆ ನೀವು ಮಾಡೋದ್ರಿಂದ ಯು ವಿಲ್ ಥರೋಲಿ ಪ್ರಿಪೇರ್ ಆ್ಯಂಡ್ ವಿಲ್ ಬಿ ಇನ್ ಟಚ್ ವಿತ್ ದಿ ಕಾನ್ಸೆಪ್ಟ್ಸ್ ಆಫ್ ಫಸ್ಟ್ ಇಯರ್ PUC, ವೆರಿ ಎಸೆನ್ಷಿಯಲ್ ಫಾರ್ ಯುವರ್ ಸೆಕೆಂಡ್ ಇಯರ್, ಆಲ್ಸೋ CET, NEET ಆ್ಯಂಡ್ JEE ಎಕ್ಸಾಮಿನೇಷನ್ಸ್. ಯು ಟೇಕ್ ಇಟ್ ಫ್ರಮ್ ಮೀ ಸ್ಟೂಡೆಂಟ್ಸ್. ಈ ಒಂದು ಸಿಚುವೇಶನ್ ಏನು ಪ್ಯಾಂಡಮಿಕ್ ಬಂದಿದೆಯೋ ಇದನ್ನು ಅಡ್ವಾಂಟೇಜ್ ಮಾಡ್ಕೋಬಹುದು, ನಿಮ್ಮ ಲೈಫ್ನಲ್ಲಿ ಮೆಮೊರಬಲ್ ಪೀರಿಯಡ್ ಮಾಡ್ಕೋಬೋದು. ಇಫ್ ಯು ಫಾಲೋ ಅವರ್ ಪ್ರೋಗ್ರಾಮ್ಸ್ ವೆರಿ ವೆಲ್, ಸಿನ್ಸಿಯರಾಗಿ ಸೀರಿಯಸ್ಸಾಗಿ ಮಾಡಿ, ಮನೇಲೇ ಕೂತ್ಕೊಂಡು ಹೋಲ್ ಡೇ ಪ್ರಿಪೇರ್ ಆಗುವಷ್ಟು ನಾವು ನಿಮಗೆ ಸಬ್ಸ್ಟೆನ್ಸ್ ಕೊಡ್ತಾ ಇದ್ದೀವಿ. ಯಾಕಂದರೆ ನೋಡಿ, 4 ಸಬ್ಜೆಕ್ಟ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಆಲ್ ದಿ 4 ಸಬ್ಜೆಕ್ಟ್ಸ್ ಪ್ರಾಕ್ಟೀಸ್ ಕ್ವೆಶನ್ಸ್ ನಾವು ನಿಮಗೆ ಯೂಟ್ಯೂಬ್ನಲ್ಲಿ, ವಾಟ್ಸಪ್ನಲ್ಲಿ ಹಾಕಿದ್ದೀವಿ. ಡೌನ್ಲೋಡ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀರಾ. ಸಾಲ್ವ್ ಮಾಡಲಿಕ್ಕೆ ಕೆಲವು ಗೈಡ್ಲೈನ್ಸ್ ಹಿಯರ್ ಆ್ಯಂಡ್ ದೇರ್, ಎಲ್ಲದೂ ನಾವು ಮತ್ತೆ ನಿಮಗೆ ಫಾಲೋ ಮಾಡೋಕ್ಕಾಗೋದಿಲ್ಲ. ನೀವೇನು ಮಾಡ್ತೀರಾ, ನಾವು ಆಲ್ರೆಡಿ ಥಿಯರಿ ಕ್ಲಾಸಲ್ಲಿ ಏನು ಮಾಡಿದ್ದೀವೋ ಅದನ್ನು ನೆನಪು ಮಾಡಿಕೊಂಡು, ಓದ್ಕೊಂಡು, ಇನ್ನೊಂದು ಸರಿ ರಿಕಾಲ್ ಮಾಡಿಕೊಂಡು, ಮೈಂಡ್ಲಿ ಇಟ್ಕೊಂಡು, ದೆನ್ ಯು ಸ್ಟಾರ್ಟ್ ಸಾಲ್ವಿಂಗ್ ದೋಸ್ ಕ್ವೆಶನ್ಸ್. ಆ್ಯಂಡ್ ಆನ್ ದಿ ಎಕ್ಸಾಮ್ ಡೇ, ಟೆಸ್ಟ್ ಡೇ, ದಿ ಫಸ್ಟ್ ಟೆಸ್ಟ್ ಗೋಯಿಂಗ್ ಟು ಬಿ ಆನ್ ದಿ 17th of this month, May 17th.
ನೆಕ್ಸ್ಟ್ ಒಂದು 10 ಡೇಸ್ ಗ್ಯಾಪ್ ಬಿಟ್ಟು ಇನ್ನೊಂದು ಟೆಸ್ಟ್ ಕೊಡ್ತೀವಿ. ಹೀಗೆ ಆ 10 ಡೇಸ್ನಲ್ಲಿ ಫುಲ್ ಕವರ್ ಮಾಡ್ಕೋಬೇಕು. ಅಷ್ಟನ್ನು ಓದಲಿಕ್ಕೆ 10 ಡೇಸ್ ಏನಕ್ಕೇನು ನಾವು ಕೊಟ್ಟಿದ್ದೀವಿ, ಅಷ್ಟೊಂದಿದೆ ಓದಲಿಕ್ಕೆ. ಒಂದು ಸಬ್ಜೆಕ್ಟ್ 2 ಚಾಪ್ಟ್ರು, ಆ ಥರದ್ದು 4 ಚಾಪ್ಟರ್ಸು, ರೈಟ್? ಸೊ ಟೈಮ್ ವೇಸ್ಟ್ ಮಾಡೋಗಿಲ್ಲ, ಪ್ರಿಪೇರ್ ಆಗ್ತೀರ. ಹಾಗಾದರೆ ನಾವು ಫಸ್ಟ್ ಚಾಪ್ಟ್ರ್ ಅಂದರೆ ಯಾವುದು, ಚಾಪ್ಟರ್ 2 ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ಇದರಲ್ಲಿ ಡಿಸ್ಕಸ್ ಮಾಡೋದಾದರೆ ಯೂನಿಟ್ಸ್ ಅಂದರೆ ಏನು, ಇಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಏನು ಸ್ಟೂಡೆಂಟ್ಸ್. ಮತ್ತು ನೀವು ಈ ವಿಡಿಯೋನ ಪಾಸ್ ಮಾಡಿ ಒಂದು ಸರಿ ಯೂನಿಟ್ಸ್ ಅಂದರೆ ಏನು ನೋಟ್ಸ್ನಲ್ಲಿ ಓದ್ಕೊಳ್ಳಿ. ವಾಟ್ ಆರ್ ಯೂನಿಟ್ಸ್, ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಯು. ವಾಟ್ ಈಸ್ ಮೆಷರ್ಮೆಂಟ್, ವಾಟ್ ಆರ್ ದ ಟೈಪ್ಸ್ ಆಫ್ ಯೂನಿಟ್ಸ್, ಫಂಡಮೆಂಟಲ್ ಕ್ವಾಂಟಿಟೀಸ್, derived physical quantities, system of measurement, FPS, SI, CGS, and what are fundamental physical quantities used in SI system, their name, their units, and their symbols used. For example, for one physical quantity, that is length, for length we write unit meter, right? Meter. What is the symbol of that? Small m. Second physical quantity, kilogram. What is unit of that? kg. Kilogram, unit of mass, in fact, sorry. ನೋಡಿ ಇಲ್ಲ ನಾನು ಬರಿತೇನೆ. ಸೊ ದಿಸ್ ಈಸ್ mass. What is unit of that mass? Kilogram. What is symbol of mass? Kilogram, kg. And third physical quantity, time. So time, a physical quantity, is also called fundamental physical quantity. The SI unit is second and symbol is S. Like this, there are 7 physical fundamental quantities. They are having some units: meter, unit of length, kilogram, mass, second, time, then current, ampere, temperature, Kelvin, amount of substance, mole, luminous intensity, candle. Next is dimensions. You have learned dimensions in detail in our regular class. ಈಗ ಒಂದು ಎಕ್ಸಾಂಪಲ್ ಹೇಳೋದಾದರೆ, physical quantity is very much familiar to you, that is velocity. What's velocity? Velocity is a ratio displacement by time. If I write unit, a symbol of velocity V, physical quantity, and displacement is a fundamental physical quantity, SI unit is meter. ಅಂದರೆ ನಿಮಗಿಲ್ಲಿ the prior knowledge required is about units, types of units, and physical quantities and their units, SI units, ಅದು ಗೊತ್ತಿರಬೇಕು. And unit of time is second. This comes to numerator, becomes meter per second. This is the SI unit. Now, if I write dimensions, write square bracket V. How do you read this? Dimensions of velocity. Meter, unit of length. While writing dimensions, we denote meter by L. Here L stands for length, one of the fundamental physical quantities. ಸರ್ ಎಮ್ ಅಂತ ಬರೀಬೋದಲ್ಲ, ಎಲ್ ಅಂತ ಆಗ್ತದೆ ನೋಡಿ. ಇಲ್ಲಿ ಯೂನಿಟ್ ಆಫ್ ಲೆಂತ್ ಕ್ಯಾನ್ ಬಿ ಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್, ಕಿಲೋಮೀಟರ್ಸ್, ಪಾರ್ಸೆಕ್, ಈ ಥರ ಸುಮಾರು ಯೂನಿಟ್ಸ್ಗಳಿದೆ. ಯಾವುದಾದ್ರೂ ಯೂನಿಟ್ ಬರೀರಿ, ಫಂಡಮೆಂಟಲ್ ಕ್ವಾಂಟಿಟಿ ರಿಮೈನ್ಸ್ ದ ಸೇಮ್. ವಾಟ್ ಇಸ್ ದಟ್? ಲೆಂತ್. ದಟ್ಸ್ ವೈ ವೆಲಾಸಿಟಿನಲ್ಲಿ ಲೆಂತ್ ಇದೆ. ಇಫ್ ಯು ವಾಂಟ್ ಟು ನೋ ವೆಲಾಸಿಟಿ, ಯು ನೀಡ್ ಟು ಮೆಷರ್ ಲೆಂತ್. ದಟ್ಸ್ ದಿ ಮೀನಿಂಗ್. ದಟ್ಸ್ ವೈ ವಿ ರೈಟ್ ಎಲ್ ಪವರ್ ಇಸ್ 1. ವೆರಸ್ ಸೆಕೆಂಡ್ ಯೂನಿಟ್ ಆಫ್ ಟೈಮ್, ಡೈಮೆನ್ಷನ್ಸ್ ಬರೆಯುವಾಗ ಟಿ ಬರೀತೀವಿ. ಸೊ ಪವರ್ ಏನು? -1. ಸ್ಕ್ವೇರ್ ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಬೇಕು. How do you read this? Square bracket V is read as dimensions of velocity, and square bracket L1 T minus 1. How do you read? Dimensions of velocity are 1 in length minus 1 in time. ನೋಡಿ, ಇದನ್ನು ವಿಡಿಯೋ ಕ್ಲಾಸ್ನಲ್ಲಿ ಇನ್ ಡೆಪ್ತ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಾದರೂ ನೀವು ಕ್ಲಾಸ್ನ ಮಿಸ್ ಮಾಡ್ಕೊಂಡಿದ್ದರೆ, ಕ್ಲಾರಿಟಿ ಇನ್ನೂ ಬೇಕು ಅನಿಸಿದ್ರೆ, ಯು ಕ್ಯಾನ್ ಗೋ ಥ್ರೂ ಅವರ್ ವಿಡಿಯೋ ಕ್ಲಾಸಸ್. ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಲಿಂಕ್ ಬೇಕಂದರೆ ಅದು ಕಳಿಸೋಣ. ಇಂಡಿವಿಜುವಲ್ ಕಾಲ್ ಮಾಡಿ, ಎಲ್ಲರ ಹತ್ರನೂ ಇದೆ, ನೀವು ಅದನ್ನು ವಾಚ್ ಮಾಡ್ತೀರಾ. ಓಕೆ, ರೈಟ್. ಈಗ ಚಿಲ್ಡ್ರನ್, ನೀವು ಬೇಕಾದರೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ, ಕೇಳಿ. ಈಗ ನೀವು ಇದನ್ನು ನೋಡಿಕೊಂಡು ಕಾನ್ಸೆಪ್ಟನ್ನ ಮೈಂಡ್ ಇಟ್ಕೊಂಡು ರೆಡಿ ಇರಬೇಕು. ಇಲ್ಲಿ CET ಕ್ಲಾಸ್
ಆರ್ ಸಿ ಇ ಟಿ ಸಾಲ್ವಿಂಗ್ ಅಂತ ಹೇಳಿದ್ರೆ ಯು ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್ ದಿ ಕಾನ್ಸೆಪ್ಟ್ಸ್ ಅಂತ. ಕಾನ್ಸೆಪ್ಟೇ ಗೊತ್ತಿಲ್ಲದಿರೋರಿಗೆ ಸಿ ಇ ಟಿ ಅನ್ನೋದು ಒಂಥರ ಹಾಸ್ಯಾಸ್ಪದ, ರೆಡಿಕ್ಯುಲಸ್. ದಟ್ಸ್ ವೈ ಯು ಹ್ಯಾವ್ ಟು ನೋ ದಿ ಕಾನ್ಸೆಪ್ಟ್ಸ್. ಅಂದರೆ ನಿಮಗೆ ಯೂನಿಟ್ಸ್ ಬಗ್ಗೆ ಐಡಿಯಾ ಇದೆ, ನೋ ಡೈಮೆನ್ಷನ್ಸ್ ಆ್ಯಂಡ್ ಹೌ ಟು ರೈಟ್ ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಅವು ಯಾವ ಥರ ಕ್ವಶನ್ಸ್ನ ಕೇಳ್ತಾರೆ, ಒಂದು ಸ್ಯಾಂಪಲ್ 2-3 ನೋಡ್ಕೊಂಡು ಹೋಗೋಣ. ಮಿಕ್ಕಿರೋದು ನೀವು ಪ್ರಾಕ್ಟೀಸ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಸೆಂಡ್ ಮೀ ಥ್ರೂ ಮೆಸೇಜ್ ಅವ್ರಿಗೇನು ಕಾಲ್ ಮೀ. ನಾವು ಒಂದು ಎಕ್ಸಾಂಪಲ್ ನೋಡಿ, ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ನಲ್ಲಿ. ಫಸ್ಟ್ ಕ್ವೆಶನ್ ಈಸ್ ವಿಚ್ ಒನ್ ಈಸ್ ನಾಟ್ ಅ ಯೂನಿಟ್ ಆಫ್ ಟೈಮ್. ನೋಡಿ, ಇದು ಪ್ಯೂರ್ಲಿ ನಾಲೆಡ್ಜ್ ಬೇಸ್ಡ್. ನಮ್ಮ ಎನ್ ಸಿ ಆರ್ ಟಿ ಬುಕ್ನಲ್ಲಿ, ನಮ್ಮ ನೋಟ್ಸ್ನಲ್ಲೂ ಇದ್ರ ಬಗ್ಗೆ ಇದೆ. ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ರೆಗ್ಯುಲರ್ ಕ್ಲಾಸಸ್. ಅದು ಮಾಡಿದ್ದೀನಿ ನಾನು. ನೀವು ಒಂದ್ಸರಿ ನೋಡ್ಕೊಳ್ಳಿ. ಯಾವುದು ಯೂನಿಟ್ ಆಫ್ ಟೈಮ್ ಅಲ್ಲ ಹಿಯರ್. ನೋಡಿ, ಲೀಪ್ ಇಯರ್ ಆ್ಯಕ್ಚುಲಿ ನೋಡಿ, ಲೀಪ್ ಇಯರ್ ಆ್ಯಂಡ್ ಶೇಕ್ ಆರ್ ದಿ ಯೂನಿಟ್ಸ್ ಆಫ್ ಟೈಮ್. ಒಂದು ಪೀರಿಯಡ್ನ ಹೇಳುತ್ತೆ. ಲೀಪ್ ಇಯರ್ ಇಸ್ ಅ ಪೀರಿಯಡ್. ಈಗ ಇಲ್ಲಿ ಲೈಟ್ ಇಯರ್ ಆ್ಯಕ್ಚುಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ವಿತ್ ಇಟ್ಸ್ ಸ್ಪೀಡ್. ನೋಡಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ವಿತ್ ಇಟ್ಸ್ ಸ್ಪೀಡ್ ಇನ್ 1 year. ಸೊ ಇಟ್ ಇಸ್ ಡಿಸ್ಟೆನ್ಸ್, ನಾಟ್ ಟೈಮ್. ಇಸ್ ಕನ್ಫ್ಯೂಸಿಂಗ್ ಬಿಟ್. ಯಾಕಂದರೆ ಲೈಟ್ ಇಯರ್ ಅಂತ ಬರುತ್ತಲ್ವ, ಏನೋ ಒಂಥರ ಬೇರೆ ಥರ ಯೋಚನೆ ಮಾಡ್ತೀರಾ. ಬಟ್ ಲೈಟ್ ಇಯರ್ ಇಸ್ ಎ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year. ದಟ್ಸ್ ವೈ ಇಟ್ ಇಸ್ ನಾಟ್ ಅ ಯೂನಿಟ್ ಆಫ್ ಟೈಮ್, ಆ್ಯಕ್ಚುಲಿ ಯೂನಿಟ್ ಆಫ್ ಲೆಂತ್. ದಸ್ ಯು ಐಡೆಂಟಿಫೈ ಆನ್ಸರ್. ಇದು ಪ್ಯೂರ್ಲಿ ನಾಲೆಡ್ಜ್ ಬೇಸ್ಡ್. ಇಲ್ಲೇನೋ ಸಿಂಪ್ಲಿಫಿಕೇಷನ್ಸ್ ಅಂತ ಏನಿಲ್ಲ. ಬಟ್ ಫಿಸಿಕ್ಸ್ನಲ್ಲಿ 90% ಆರ್ 95% ಆಫ್ ದಿ ಕ್ವೆಶನ್ಸ್ ಆರ್ ನ್ಯೂಮರಿಕಲ್ಸ್. ಬಟ್ ರೇರ್ಲಿ ಈ ಥರ ಕಾನ್ಸೆಪ್ಟ್ ಬೇಸ್ಡ್ ಇರುತ್ತೆ. ಅದು ಓದ್ಕೊಂಡು ರೆಡಿ ಇರಬೇಕು. ನೆಕ್ಸ್ಟ್ ಈಸ್ ನೋಡಿ, ಪಾರ್ಸೆಕ್. ಪಾರ್ಸೆಕ್ ಇಸ್ ಆ್ಯಕ್ಚುಲಿ ಯೂನಿಟ್ ಆಫ್ ಡಿಸ್ಟೆನ್ಸು. ಇದು ಆಸ್ಟ್ರೋನಾಮಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾರ್ಸ್, ಪ್ಲ್ಯಾನೆಟ್ಸ್ ಹೇಳುವಾಗ ಅದು ಯೂಸ್ ಮಾಡ್ತಾರೆ. ಆ್ಯಂಡ್ ಯು ನೀಡ್ ನಾಟ್ ಬಾದರ್ ಅಬೌಟ್ ದಟ್ ಇನ್ ಡೀಟೇಲ್. ಅಷ್ಟು ಗೊತ್ತಿದ್ದರೆ ಸಾಕು. ನೋಡಿ, ಈಗ ನಾನು ಮಾತಾಡ್ತಾ ಇದ್ದೆ ಏನದು, ಥರ್ಡ್ ಒನ್, ಡೈಮೆನ್ಷನ್ಸ್ ಆಫ್ ಇಂಪಲ್ಸ್. ವಿ ಹ್ಯಾವ್ ಲರ್ನ್ಡ್ ಇಂಪಲ್ಸ್ ಐ ಅಂತ ಬರೆಯೋಣ. ಇನ್ ಆರ್ ಲಾಸ್ ಆಫ್ ಮೋಷನ್ ಚಾಪ್ಟರ್, ಇಂಪಲ್ಸ್ ಡಿಫೈನ್ಡ್ ಆಸ್ ಫೋರ್ಸ್ ಇನ್ ಟು ಟೈಮ್. ನೋಡಿ, ಹಾಗಾದರೆ ನಿಮಗೆ ಈ ಕಾನ್ಸೆಪ್ಟನ್ನ ಅಪ್ಲೈ ಮಾಡಿ ಅರ್ಥ ಮಾಡ್ಕೋಬೇಕಂದ್ರೆ ಬೇಸಿಕ್ ಐಡಿಯಾಸ್ ಇರಬೇಕು, ಇಂಪಲ್ಸ್ ಬಗ್ಗೆ ಗೊತ್ತಿರಬೇಕು. ವೇರ್ ಡು ಯು ಲರ್ನ್ ಇಂಪಲ್ಸ್? 5th ಚಾಪ್ಟರ್, ಲಾಸ್ ಆಫ್ ಮೋಷನ್. ಅಂದರೆ ಆಲ್ 28 ಚಾಪ್ಟರ್ಸ್ ಇಂಟ್ರಡ್ಯೂಸ್ ನ್ಯೂ ಫಿಸಿಕಲ್ ಕ್ವಾಂಟಿಟೀಸ್. ಅವೆಲ್ಲ ಯೂನಿಟ್ಸ್ಗಳನ್ನು ನಾವು ಬರೆದುಬಿಟ್ಟು ಪ್ರಾಕ್ಟೀಸ್. ಹಾಗಾಗಿ ವಾಟ್ ಯು ಆರ್ ಲರ್ನಿಂಗ್ ಅಂಡರ್ ದಿ ಹೆಡ್ಡಿಂಗ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್, ಎಲ್ಲ ಕಾನ್ಸೆಪ್ಟ್ಸ್ಗಳು ಎಲ್ಲ ಚಾಪ್ಟ್ರಲ್ಲೂ ಅಪ್ಲೈ ಆಗುತ್ತೆ. ನೀವು ಇಂಪಲ್ಸ್ ಯೂನಿಟ್ ಬರೆದಾಗ ವಾಟ್ ಇಸ್ ಯೂನಿಟ್ ಆಫ್ ಫೋರ್ಸ್, ನ್ಯೂಟನ್. ವಾಟ್ ಇಸ್ ಯೂನಿಟ್ ಆಫ್ ಟೈಮ್, ಸೆಕೆಂಡ್. ಈಗ ನ್ಯೂಟನ್ಗೆ ನಿಮಗೆ ಫರ್ದರ್ ಯೂನಿಟ್ಸ್ ಬೇಕು. ಏನು ಮಾಡ್ತೀರಾ? ಗೋ ಟು ದಿ ಸೆಕೆಂಡ್ ಲಾ. ವಾಟ್ ಇಸ್ ಸೆಕೆಂಡ್ ಲಾ? ಮಾಸ್ ಟೈಮ್ಸ್ ಆಕ್ಸಲರೇಷನ್, F = ma. ಸೊ ಯೂನಿಟ್ ಆಫ್ ಫೋರ್ಸ್ ಇಸ್ ನ್ಯೂಟನ್ and unit of mass kilogram. Unit of acceleration, just before this I showed you meter per second squared. ಬರ್ಕೊಳ್ತೀರಾ. ಸೊ I that equal to kg meter per second square into second plus 1. So plus 1 minus 2. What is the answer? Plus 1 minus 2 minus 1. So the SI unit of impulse, kg meter per second. If I write dimensions, how do I write? Dimensions of I, kilogram, m1, because it's mass unit. Mass dimensionally m. Meter, unit of length, L1. Second, unit of time, t minus 1. Thus we write dimensions. Like the students, we have learned separately how to write dimensions of all physical quantities in the second chapter, this chapter, and also the ಚಾಪ್ಟರ್ಸ್ ದಟ್ ಕಮ್ ಆಫ್ಟರ್ ದಿಸ್ ಇನ್ ಅವರ್ ರೆಗ್ಯುಲರ್ ಕ್ಲಾಸಸ್ ಡೀಟೇಲಾಗಿ ಮಾಡಿದ್ದೀವಿ. ಇನ್ನೊಂದು ಸರಿ ನೋಡ್ಕೊಳ್ಳಿ. ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಲ್ ಮೀ. ಹಾಗಾದರೆ ಇದೇ ಸಿಮಿಲರ್ ಲೈನ್ನಲ್ಲಿ ನೀವು ಆನ್ಸರ್ ಐಡೆಂಟಿಫೈ ಮಾಡ್ತೀರಾ. ಅಲ್ಲಿಗೆ m1 L1 t minus 1 ಈಸ್ SI ಯೂನಿಟ್ ಆಫ್ ಆ್ಯಕ್ಚುಲಿ ಮೊಮೆಂಟಮ್. ಮೊಮೆಂಟಮ್ ಅಂದರೆ ಏನು? ಮಾಸ್ ಇಂಟು ವೆಲಾಸಿಟಿ. ನೀವು ಮಾಸ್ ಇಂಟು ವೆಲಾಸಿಟಿಗೆ ಯೂನಿಟ್ ಬರೆದಾಗ ವಾಟ್ ಇಸ್ ಯೂನಿಟ್ ಆಫ್ ಮಾಸ್? ಕಿಲೋಗ್ರಾಮ್. ವಾಟ್ ಇಸ್ ಯೂನಿಟ್ ಆಫ್ ವೆಲಾಸಿಟಿ? ಮೀಟರ್ ಪರ್ ಸೆಕೆಂಡ್. ನೋಡಿ, ಕಂಪೇರ್ ಮಾಡಿ ಯೂನಿಟ್ಸ್ನ. ಯೂನಿಟ್ ಆಫ್ ಇಂಪಲ್ಸ್, ಯೂನಿಟ್ ಆಫ್ ಮೊಮೆಂಟಮ್, ಬೋತ್ ಸೇಮ್. ಸೊ ಡೈಮೆನ್ಷನಲ್ಲಿ m1 L1 t minus. ದಟ್ಸ್ ವೈ ಫಾರ್ ದಿ ಕ್ವಶನ್ 3, ಡೈಮೆನ್ಷನ್ ಆಫ್ ಇಂಪಲ್ಸ್ ಏನು ಬರೀತೀರಾ? ಸೇಮ್ ಆ್ಯಸ್ ಡೈಮೆನ್ಷನ್ ಆಫ್ ಲೀನಿಯರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟಮ್, ಫೋರ್ಸ್ ಈಕ್ವೇಷನ್, ಇಂಪಲ್ಸ್ ಎಲ್ಲ ನೀವು 5th ಚಾಪ್ಟರ್ ಕಲ್ತ್ಕೊಂಡಿದ್ದೀರ.
ಸೊ ವೆನ್ ಯು ನೋ ದಿ ಕಾನ್ಸೆಪ್ಟ್ಸ್ ಈಸಿಲಿ ಯು ಕ್ಯಾನ್ ಐಡೆಂಟಿಫೈ ಆನ್ಸರ್ ಲೈನ್ಸ್. ಸಿಮಿಲರ್ ಲೈನ್ನಲ್ಲಿ ಯು ಕ್ಯಾನ್ ಐಡೆಂಟಿಫೈ ಡೈಮೆನ್ಷನ್ಸ್. ಫೋರ್ತ್ ಕ್ವಶನ್ ನೋಡಿ, ಡೈಮೆನ್ಷನ್ಸ್ ಆಫ್ ಯಾವುದು? ಡೈಮೆನ್ಷನ್ಸ್ ಆಫ್ ಪ್ರೆಷರ್. ಇದಂತೂ ಸೆವರಲ್ ಟೈಮ್ಸ್ ಮಾಡಿದ್ವಿ. ಪ್ರೆಷರ್ ಫಾರ್ ಎಕ್ಸಾಂಪಲ್, ಇದು ಕ್ವಶನ್ 3. ಪ್ರೆಷರ್ ನಾನೇ ನಿಮಗೆ ಒಂದು ಅಸೈನ್ಮೆಂಟ್ ಥರ ಕೊಡ್ತೀನಿ. ಗಿವ್ ಸಮ್ ಹಿಂಟ್ಸ್. ವಾಟ್ ಈಸ್ ಪ್ರೆಷರ್? Pressure is by definition force per unit area. You learnt about this in 9th chapter, 8th chapter. 9th chapter is actually elasticity. 10th chapter fluid mechanics. Extensive ಕಲ್ತ್ಕೊಂಡಿದ್ದೀರಾ. Pressure, force by area, force Newton, area, length into breadth, which means meter squared. Just before this we wrote Newton. ನೋಡಿ, ನ್ಯೂಟನ್ ಆಲ್ರೆಡಿ ಬರೆದಿನ. ನ್ಯೂಟನ್ ಅಂದ್ರೆ ಏನು ಬರೀತೀರಾ? kilogram meter per second square divided by meter squared. Solve this, identify the dimension. ಆ ಯೂನಿಟ್ಟು ಯಾವುದಿಗೆ ಈಕ್ವಲ್ ಆಗುತ್ತೆ ನೋಡಿ. ಪ್ರೆಷರ್ ಯೂನಿಟ್ಟೇ ಸ್ಟ್ರೆಸ್ಸಿಗೆ ಬರ್ದಿದ್ವಿ. ವಾಟ್ ಇಸ್ ಸ್ಟ್ರೆಸ್? ಸ್ಟ್ರೆಸ್ ಈಸ್ ಆಲ್ಸೋ ಫೋರ್ಸ್ ಬೈ ಏರಿಯಾ. ಸೊ ಡೈಮೆನ್ಷನ್ಸ್ ಆಫ್ ಪ್ರೆಷರ್ ಸೇಮ್ ಎಸ್ ಡೈಮೆನ್ಷನ್ ಆಫ್ ಸ್ಟ್ರೆಸ್. ಅಲ್ಲಿಗೆ ಇದೆಲ್ಲ ಏನು? ನಾಲೆಡ್ಜ್ ಬೇಸ್ಡ್. ನಿಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಇತ್ತು, ಈಸಿ ಐಡೆಂಟಿಫೈ ಮಾಡ್ತೀರಾ. ಹಾಗಾದರೆ ಈ ಎಲ್ಲ ಕ್ವಶನ್ಸ್ಗಳು. ಸಿಮಿಲರ್ಲಿ ಯು ಸಾಲ್ವ್ ಫಿಫ್ತ್ ಒನ್ಗೆ ನಾನು ನಿಮಗೊಂದು ಕ್ಲಿಯರ್ ಐಡಿಯಾ ಕೊಡ್ತೇನೆ. ಆ ಥರದ್ದು ಬಂದಾಗ ಸ್ವಲ್ಪ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಎಸ್ ನೋಡಿ, ಇಲ್ಲಿ ಕ್ವಶನ್ ನಂಬರ್ 5ನಲ್ಲಿ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ವಾಟ್ ಇಸ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್? ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಆ್ಯಕ್ಚುಲಿ ಕಮ್ಸ್ ಇನ್ next year. There is a chapter called Dual Nature of Radiation. There you will learn about energy emitted by quantum of light. Quantum, that is given by E equal to h nu. Nu is called frequency, number of vibrations per second. E is energy, energy unit, joule. Number of vibrations per second. ಹಾಗಾಗಿ you can easily write down the unit of Planck's constant h, E by nu. So E joule divided by per second. Second ಮೇಲೆ ಬಂದಾಗ joule second is the unit of Planck's constant. ಈಗ joule ಅಂದ್ರೆ ಏನು? Joule is energy. Where did you learn about energy? Work, power, energy chapter. ಅಲ್ಲಿ ನೀವು what is unit of energy? Unit of energy ಏನು? ಅಲ್ಲಿ ಏನು ಬರೆದ್ರಿ? joule. What is joule? ಕಿಲೋಗ್ರಾಮ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಒಂದು ಸರಿ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ. ಸಿಮಿಲರ್ಲಿ ಪವರ್, ನೆಕ್ಸ್ಟ್ ಕ್ವಶನ್ಸಲ್ಲಿ ಬರುತ್ತೆ. ಪವರ್, ವಾಟ್ ಇಸ್ ಪವರ್? ಎನರ್ಜಿ ಕನ್ಸ್ಯೂಮ್ಡ್ ಬರ್ ಟೈಮ್ ಆರ್ ರೇಟ್ ಆಫ್ ಡೂಯಿಂಗ್ ವರ್ಕ್ ಡನ್ ಬೈ ಟೈಮ್. ಆ್ಯಂಡ್ ಇವುಗಳನ್ನು ಯೂಸ್ ಮಾಡಿ ಯು ವಿಲ್ ರೈಟ್ ಯೂನಿಟ್ ಆರ್ ಯು ಹ್ಯಾವ್ ರಿಟರ್ನ್ ಯೂನಿಟ್ kg ಮೀಟರ್ ಸ್ಕ್ವೇರ್ ಸೆಕೆಂಡ್ -3. ದಿಸ್ ಇಸ್ ಡೈಮೆನ್ಷನ್ ಎನರ್ಜಿ, ಯೂನಿಟ್ ಆಫ್ ಪವರ್. This is unit of energy. From this you can write down dimensions. Dimension m1, kilogram m1, meter L2, second t-2. Similarly kilogram m1 L2 t-3. ಈ ಥರ ನೀವು ಫಸ್ಟೇ ಲಿಸ್ಟ್ ಆಫ್ ಆಲ್ ದಿ ಫಿಸಿಕಲ್ ಕ್ವಾಂಟಿಟೀಸ್ ಒಂದು ಶೀಟಲ್ಲಿ ಬರೆದಿಟ್ಕೊಬಿಡಿ. ದಟ್ ಯು ಆರ್ ಲರ್ನ್ ಫಸ್ಟ್ ಇಯರ್ ಎಂಟೈರ್ ಲಿಸ್ಟ್ ಮಾಡ್ಕೊಳ್ಳಿ. ಒಂದಷ್ಟನ್ನು ಆಲ್ರೆಡಿ ನಾವು ನೋಟ್ಸಲ್ಲಿ ಕೊಟ್ಟಿದ್ದೀವಿ ಫಸ್ಟ್ ಚಾಪ್ಟರ್ನಲ್ಲಿ. ಮಿಕ್ಕಿದ್ದು ನೀವು ಎಂಟೈರ್ ಸಿಲೆಬಸಲ್ಲಿ ಕಲ್ತಿರೋದು ಸೋ ಫಾರ್ ಎಲ್ಲ ಲಿಸ್ಟ್ ಮಾಡಿಕೊಂಡು ರೈಟ್ ದೇರ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್. ಕಂಟಿನ್ಯೂ ಮಾಡಿ ಆ ಟೇಬಲ್ನ ನಾನು ತೋರಿಸಿರೋ ಹಾಗೆ ಮಾಡಿದಾಗ ನೀವು ನೋಡಿ ಈ ಕ್ವಶನ್ ನಂಬರ್ 5ಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನೆಕ್ಸ್ಟ್ ಇಯರ್ ಬರುತ್ತೆ. ಈಗ ಬ್ಯಾಟ್ ಮಾಡ್ಕೊಂಡಿರಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಸಾಲಿಡ್ ಆ್ಯಂಗಲ್ ಆ್ಯಂಡ್ ಸ್ಟ್ರೇನ್, 3 ಯೂನಿಟ್ಲೆಸ್. ಸಾಲಿಡ್ ಆ್ಯಂಗಲ್ ನಿಮಗೆ ಫಸ್ಟ್ ಈ ಲೆಸನ್ನಲ್ಲೇ ಬಂದಿದೆ ಆ್ಯಂಡ್ ಸ್ಟ್ರೇನ್ ಎಲಾಸಿಟಿಸಲ್ಲಿ ಬಂದಿದೆ. ಯೂನಿಟ್ ಯಾಕಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಹೋಗಿ, ರೈಟ್? ಸೊ ಆಪ್ಷನ್ ಎ. ಅದೇ ಥರ ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 8 ಆಲ್ ರಿಪೀಟ್. ನೀವು ಜಸ್ಟ್ ಕ್ವಶನ್ ನಂಬರ್ 6 ಪ್ರೆಷರ್ ಆಲ್ರೆಡಿ ನಾನು ತೋರಿಸಿದೆ. ಆ್ಯಂಡ್ ಕ್ವಶನ್ ನಂಬರ್ 7 ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ವೇರ್ ಡಿಡ್ ಯು ಲರ್ನ್ ದಿಸ್? ಗ್ರಾವಿಟೇಷನ್ ಚಾಪ್ಟರ್. Go to gravitation chapter, refer Newton's law of gravitation, see the equation, there you solve for G and write the dimensional formula, this. And Young's modulus, again elasticity chapter, ಅಲ್ಲಿ ರೆಫರ್ ಮಾಡಿ ಡೈಮೆನ್ಷನ್ ಬರೆದಿಟ್ಕೊಳ್ಳಿ. ಆ್ಯಂಡ್ ಇದು ನೋಡಿ ಈ m1 L t-1 ನೋಡಿ L-1 ಇದು ಚೇಂಜ್ ಮಾಡ್ಕೊಳ್ಳಿ, L-1 t-1 ಇದು ಯಾವುದಕ್ಕಾಗತ್ತೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡೋದು ಹೇಗೆ?
ರೈಟ್ ದ ಡೈಮೆನ್ಷನ್ಸ್ ಆಫ್ ವರ್ಕ್, ರೈಟ್ ದ ಡೈಮೆನ್ಷನ್ ಆಫ್ ಟಾರ್ಕ್. ಟಾರ್ಕ್ ಅಂದರೆ ಈಗಲೇ ನೆನ್ಪಿಟ್ಕೊಳ್ಳಿ, ಟಾರ್ಕ್ ಈಸ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ರೊಟೇಷನಲ್ ಮೆಕ್ಯಾನಿಕ್ಸ್ ಚಾಪ್ಟ್ರಲ್ಲಿ ಬರುತ್ತೆ. ಈಗಿಂದ ಬಯಾಟ್ ಮಾಡ್ಕೊಂಡಿರಿ ಸಾಕು. ಈಗ ಯೂನಿಟ್ ಬರೀರಿ, ಫೋರ್ಸ್ ಫಾರ್ಮುಲಾ, ರೈಟ್ ದ ಯೂನಿಟ್, ಆರ್ ಡಿಸ್ಟೆನ್ಸ್ ಯೂನಿಟ್ ಮೀಟರ್, ಫೋರ್ಸ್ ಇಸ್ ನ್ಯೂಟನ್, ಸಾಲ್ವ್. ಡೈಮೆನ್ಷನ್ ಅದು ಬರುತ್ತೆ ನೋಡ್ಕೊಳ್ಳಿ. ಲೀನಿಯರ್ ಮೊಮೆಂಟಮ್ ಆಲ್ರೆಡಿ ಕಲ್ತಿದ್ದೀರ. ಕೊಯಿಫಿಷಿಯೆಂಟ್ ಆಫ್ ವಿಸ್ಕಾಸಿಟಿ ಟಾಪಿಕ್ ಹೋಗಿ ಅಲ್ಲಿ ಸಿಗುತ್ತೆ. ಅವಷ್ಟು ಕಂಪೇರ್ ಮಾಡಿ ಯಾವುದು ಯೂನಿಟ್ ಆಗುತ್ತೆ. ಇಟ್ಸ್ ಪ್ರಾಬಬ್ಲಿ 4th D ವಿಸ್ಕಾಸಿಟಿ ಆಗಿರುತ್ತೆ. ವೈ ಅಂತ ಇನ್ನೊಂದು ಸರಿ ರೆಫರ್ ಮಾಡ್ಕೊಳ್ಳಿ. ಹೀಗೆ ಎಲ್ಲ ಕ್ವಾಂಟಿಟೀಸು ಡೈಮೆನ್ಷನ್ಸ್ ದೇರ್ ಯೂನಿಟ್ಸ್ ಪ್ರಾಕ್ಟೀಸ್ ಮಾಡಿ ಒಂದು ಶೀಟ್ನಲ್ಲಿ ಬರೆದಿಟ್ಕೊಂಡು ರೆಗ್ಯುಲರ್ ರೆಫರ್ ಮಾಡ್ತಾಯಿರಿ. ರೆಗ್ಯುಲರ್ ರೆಫರ್ ಮಾಡೋದೇ ಪ್ರಿಪ್ರೇಷನ್ ಆಫ್ CET. ರಿಮೆಂಬರ್ ಸ್ಟೂಡೆಂಟ್ಸ್, CET ನೀಟ್ ಅಂದರೆ ರಿಮೆಂಬರಿಂಗ್ ವಾಟ್ ಎವರ್ ಯು ಲರ್ನ್. ಅದು ಮಾಡದೆ ಹೋದರೆ ಫಸ್ಟ್ ಸ್ಟೆಪ್ನಲ್ಲೇ ನೀವು ಫೇಲ್ ಆದ್ರಿ. ಯು ಆರ್ ನಾಟ್ ಎಲಿಜಿಬಲ್ ಫಾರ್ ನೆಕ್ಸ್ಟ್ ಸ್ಟೆಪ್. ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್? ಅಪ್ಲಿಕೇಶನ್ ಆಫ್ ದಿ ನಾಲೆಡ್ಜ್, ಕಾನ್ಸೆಪ್ಟ್ಸ್ ಯು ಲರ್ನ್. ನೀವು ಕಲಿತೇ ಇಲ್ಲ, ನೆನಪೇ ಇಟ್ಕೊಂಡಿಲ್ಲ ಅಂದರೆ ಮುಂದಕ್ಕೆ ಹೋಗೋದ್ರಲ್ಲಿ ಮೀನಿಂಗ್ಲೆಸ್ ಆಗುತ್ತೆ. ಹಾಗಾಗಿ ನೋಡಿ, ವರ್ಕ್ ಪರ್ ಚಾಪ್ಟರ್ನಲ್ಲಿ ಯೂನಿಟ್ಸ್ ಬರೀತೀರಾ. ಟಾರ್ಕ್ ಆ್ಯಕ್ಚುಲಿ ನಿಮಗೆ ರೊಟೇಷನಲ್ ಮೆಕ್ಯಾನಿಕ್ಸ್ ಸ್ವಲ್ಪ ಪೆಂಡಿಂಗ್ ಇದೆ, ಅದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಇಮಿಡಿಯೇಟಾಗಿ. ಬಟ್ ನೀವು ಟಾರ್ಕ್ ಅಂದರೆ ಫೋರ್ಸ್ ನೋಟ್ಸ್ ರೆಫರ್ ಮಾಡ್ಬೋದು. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಅಷ್ಟೇ ತಾನೇ ಬೇಕು ನಿಮಗೆ, ಬರ್ಕೊಳ್ಳಿ. ಆ್ಯಂಡ್ ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅದನ್ನು ಪ್ರಾಕ್ಟೀಸ್ ಮಾಡಿ ಬರ್ಕೊಳ್ಳಿ. ಅದು ನಿಮಗೆ ವಿಸ್ಕಾಸಿಟಿ ಚಾಪ್ಟರ್ ಮಾಡಿದ್ದೀವಿ. ಹೀಗೆ ಎಲ್ಲ ಪ್ರಾಕ್ಟೀಸ್ ಮಾಡ್ತೀರಾ. ಆ್ಯಂಡ್ ಇಫ್ ಯು ಕಮ್ ಟು ನೆಕ್ಸ್ಟ್ ಪೇಜ್ ನೋಡಿ, ನೆಕ್ಸ್ಟ್ ಪೇಜ್ನಲ್ಲಿ ಪೇಜ್ ನಂಬರ್ 2, 4th ಪೇಜ್ ಆಯಿತು. ನೋಡಿ, ಪೇಜ್ ನಂಬರ್ 2ನಲ್ಲಿ ಡೈಮೆನ್ಷನ್ಸ್ ಆಫ್ ರೇಷಿಯೋ ಆಫ್ ಆ್ಯಂಗ್ಯುಲರ್ ಟು ಲೀನಿಯರ್ ಮೊಮೆಂಟಮ್. ಆ್ಯಂಗ್ಯುಲರ್ ಮೊಮೆಂಟಮ್ L, ಸಿಂಬಲ್ MVR ಪ್ರಾಕ್ಟೀಸ್ ಮಾಡಿ. ಇದನ್ನು ನಿಮಗೆ ರೊಟೇಷನ್ ಮೆಕ್ಯಾನಿಕ್ಸ್ ಚಾಪ್ಟರ್ ಬರುತ್ತೆ, ಅಲ್ಲಿ ಬಂದಾಗ ಮಾಡೋಣ. ಈಗ ಈ ಫಾರ್ಮುಲಾ ಮಾತ್ರ ಬ್ಯಾಟ್ ಮಾಡ್ಕೊಂಡ್ರಿ. ಡಿವೈಡ್ ಬೈ ಲೀನಿಯರ್ ಮೊಮೆಂಟಮ್ P, ವಾಟ್ ಇಸ್ ದಟ್? MV. M ಮಾಸ್ ಕಿಲೋಗ್ರಾಮ್, V ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್, ಆರ್ ರೇಡಿಯಸ್ಸು ಡಿಸ್ಟೆನ್ಸ್ ತಾನೆ, ಮೀಟರ್ ಯೂನಿಟ್ಟು. ಯೂನಿಟ್ ಆಫ್ ಮಾಸ್ ಅಗೈನ್ ಹಿಯರ್ kg, ದಿಸ್ ಈಸ್ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್. ರೇಷಿಯೋ ತೆಗೆದು ನೋಡಿ. ರೇಷಿಯೋ ತೆಗೆದಾಗ ಏನು ಉಳ್ಕೊಳ್ಳುತ್ತೆ? ಪವರ್ ಆಫ್ M ಏನು ಉಳ್ಕೊಳ್ಳುತ್ತೆ, ಪವರ್ ಆಫ್ L ಏನು, ಪವರ್ ಆಫ್ T ಏನು, ಸಾಲ್ವ್ ಮಾಡಿ ಯಾವ ಆಪ್ಷನ್ ಮ್ಯಾಚ್ ಆಗುತ್ತೋ ನೋಡ್ಕೊಳ್ಳಿ. ಅಗೇನ್ ದಿ ಲಾಸ್ಟ್ ಒನ್ ಹಿಯರ್, ಇದರಲ್ಲಿ ಯೂನಿಟ್ಸ್ನಲ್ಲಿ 11th, ಟೆಂಪರೇಚರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಡಿರೈವ್ಡ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಎನಿ ಆಫ್ ದಿ ಫಾಲೋಯಿಂಗ್. ನೋಡಿಲಿ, ಅಂದರೆ ಈ 2 ಕ್ವಾಂಟಿಟೀಸ್ ಯೂಸ್ ಮಾಡಿ ಯೂನಿಟ್ಸ್ನ ಬರೆದು ಕ್ಲಬ್ ಮಾಡಿದಾಗ ಟೆಂಪರೇಚರ್ ಯೂನಿಟ್ ಯಾವುದಕ್ಕೆ ಬರುತ್ತೆ? ಮಾಸ್ ಟೈಮ್ ಯೂಸ್ ಮಾಡಿದ್ರೆ ಟೆಂಪ್ರೇಚರ್ ಬರುತ್ತಾ? ಲೆಂತ್ ಮಾಸ್ ಯೂಸ್ ಮಾಡಿದ್ರೆ ಟೆಂಪ್ರೇಚರ್ ಬರುತ್ತಾ? ಮಾಸ್ ಲೆಂತ್ ಟೈಮ್ ಯೂಸ್ ಮಾಡಿದ್ರೆ ಟೆಂಪ್ರೇಚರ್ ಯೂನಿಟ್ ಬರುತ್ತಾ? ಸ್ವಲ್ಪ ಲಾಜಿಕಲ್ ನೋಡಿ. ಟೆಂಪರೇಚರ್ ಈಸ್ ಒನ್ ಆಫ್ ದಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ SI ಯೂನಿಟ್ಸ್ನಲ್ಲಿ. ಮಾಸ್, ಲೆಂತ್, ಟೈಮ್, ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಟೆಂಪರೇಚರ್, ರೈಟ್? ಟೆಂಪರೇಚರ್ ಫಂಡಮೆಂಟಲ್ ಕ್ವಾಂಟಿಟಿ ಆಗಿರೋದ್ರಿಂದ ವೆನ್ ಯು ಆರ್ ಮೆಷರಿಂಗ್ ಟೆಂಪರೇಚರ್ ಯು ಡೋಂಟ್ ಬಾದರ್ ಅಬೌಟ್ ಅದರ್ ಕ್ವಾಂಟಿಟೀಸ್. ಸೊ ಇಟ್ ಈಸ್ ಫಂಡಮೆಂಟಲ್. ಹಾಗಾಗಿ ಟೆಂಪರೇಚರ್ ಮೆಜರ್ಮೆಂಟ್ ಡಸ್ ನಾಟ್ ಡಿಪೆಂಡ್ ಆನ್ ಮೆಜರ್ಮೆಂಟ್ ಆಫ್ ಲೆಂತ್, ಮೆಜರ್ಮೆಂಟ್ ಆಫ್ ಮಾಸ್, ಮೆಜರ್ಮೆಂಟ್ ಆಫ್ ಟೈಮ್. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಆಲ್ ದೀಸ್ 3. ಹಾಗಾದರೆ ಯಾವುದ್ರ ಮೇಲೂ ಡಿಪೆಂಡ್ ಆಗಲ್ಲ ಅಂದರೆ ಆಪ್ಷನ್ನು ನನ್ ಆಫ್ ದಿಸ್. ಹೀಗೆ ಲಾಜಿಕಲಾಗಿ ಯೋಚನೆ ಮಾಡಬೇಕು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು 12th ಯೂಸ್ ಆಗೋ ಕಾನ್ಸೆಪ್ಟ್ಸ್ನ ಮಾಡಿರ್ತೇನೆ. ಮಿಕ್ಕಿದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಹಾಗಾದರೆ ಲಾಸ್ಟ್ ಒನ್ ನೋಡಿ, ನಮ್ಮ ಈ ವಿಡಿಯೋ ನಂಬರ್ 1 ಆ್ಯಕ್ಚುಲಿ ರಿಲೀಸ್ ಮಾಡ್ತಿರೋದ್ರಲ್ಲಿ. ಇದರಲ್ಲಿ ಲುಕ್ ಅಟ್ ದಿಸ್ ಈಕ್ವೇಷನ್. ಒಂಥರ ಸ್ಟ್ರೇಂಜ್ ಅನಿಸುತ್ತೆ. ಈ ಈಕ್ವೇಷನ್ ಆ್ಯಕ್ಚುಲಿ ನಿಮಗೆ ವೇವ್ಸ್ ಆಸಿಲೇಷನ್ಸ್ ಬರುತ್ತೆ. ನಾನು ಆಸಿಲೇಷನ್ ಮಾಡಿದ್ದೀನಿ, ವೇವ್ಸ್ ಕೆಲವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ನೋಡ್ತೀರಾ. ಬಟ್ ಅದೆಲ್ಲ ನಾಲೆಡ್ಜ್ ಇಲ್ಲ ಅಂದ್ರೂ ಮಾಡ್ಬೋದು. ಹೇಗೆ? ಈಗ ಲುಕ್ ಅಟ್ ದಿ ಈಕ್ವೇಷನ್ ಇನ್ 12ನಲ್ಲಿ ಐ ಹ್ಯಾವ್ ಎನ್ ಈಕ್ವೇಷನ್. ವಾಟ್ ಇಸ್ ದ್ಯಾಟ್? y that equal to a cos t by p minus qx. ಸೊ ವೆರಿ ಸಿಂಪಲ್ ನೋಡಿ. ಮುಂದೆ ಕಂಟಿನ್ಯೂ ಮಾಡಿ ಹೇಳ್ತಾರೆ ಅವರು, ಟಿ ರೆಪ್ರೆಸೆಂಟ್ಸ್ ಟೈಮ್ ವಿಚ್ ಆರ್ ದಿ ಫಾಲೋಯಿಂಗ್ ಇಸ್ ಟ್ರೂ. ವೆರಿ ಸಿಂಪಲ್. ಕ್ಯೂ ಅಂದರೆ ಎಕ್ಸ್ ಅಂದರೆ ಡಿಸ್ಪ್ಲೇಸ್ಮೆಂಟು, ವೈ ಅಂದರೆ ಡಿಸ್ಪ್ಲೇಸ್ಮೆಂಟು, ಆ್ಯಂಡ್ ಟಿ ಅಂದರೆ ಟೈಮ್. ನೋಡಿ, ಇದು ಟೈಮ್ ಯೂನಿಟ್ ಸೆಕೆಂಡ್ ಬರೀಬೇಕು. ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಮೇ ಬಿ ಮೀಟರ್, ಸೆಂಟಿಮೀಟರ್ ಏನಾದರೂ ಬರೀತೀರ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ನೋಡಿ ಚಿಲ್ಡ್ರನ್, ಯು ಹ್ಯಾವ್ ಲರ್ನ್ ಇದು ಇನ್ ದಿ ಪ್ಲೇಸ್ ಆಫ್ ತೀಟಾ ಇದೆ. ಇಟ್ಸ್ ಲೈಕ್ y that equal to a cos theta, y that equal to a cos theta. ಥೀಟಾ ಪ್ಲೇಸ್ನಲ್ಲಿ ಯು ಆರ್ ಹ್ಯಾವಿಂಗ್
T by P minus Qx. Remember, theta is dimensionless. Theta is dimension, angle is dimensionless. ಅದನ್ನ ಯೂನಿಟ್ ಆಫ್ ಮಾಸ್, ಯೂನಿಟ್ ಆಫ್ ಲೆಂತ್, ಯೂನಿಟ್ ಆಫ್ ಟೈಮ್, ಏನು 7 ಫಂಡಮೆಂಟಲ್ ಕ್ವಾಂಟಿಟೀಸ್ ನೀವು ಕಲ್ತ್ಕೊಂಡಿದ್ದೀರೋ, ಯೂಸಿಂಗ್ ದೆಮ್ ವಿ ಡೋಂಟ್ ಎಕ್ಸ್ಪ್ರೆಸ್ ಥೀಟಾ. ಮಾಸ್, ಲೆಂತ್, ಟೈಮ್ ಅಂದರೆ ಮೀಟ್ರ್, ಕಿಲೋಮೀಟ್ರ್, ಸೆಂಟಿಮೀಟರ್, ಸೆಕೆಂಡ್ ಆ ಥರ ಯೂಸ್ ಮಾಡಿ ಬರೆಯೋದೇ ಇಲ್ಲ. ಹಾಗಾಗಿ ಇದು ಡೈಮೆನ್ಷನ್ಲೆಸ್ ಆಗಬೇಕು ಅಂದರೆ ಯೂನಿಟ್ ಆಫ್ ಟಿ, ಯೂನಿಟ್ ಆಫ್ ಪಿ ಕ್ಯಾನ್ಸಲ್ ಆಗಬೇಕು, ಉಳ್ಕೋಬಾರ್ದು. ಯೂನಿಟ್ ಆಫ್ ಕ್ಯೂ, ಯೂನಿಟ್ ಆಫ್ ಎಕ್ಸ್ ಕ್ಯಾನ್ಸಲ್ ಆಗಬೇಕು. ಯಾವುದೋ ಯೂನಿಟ್ ಉಳ್ಕೊಂಡ್ರೆ ಯೂನಿಟ್ ಉಳ್ಕೊಬಿಡುತ್ತೆ. ಯೂನಿಟ್ ಉಳ್ಕೋಬಾರ್ದು ಅಂದರೆ ಟಿ ಮತ್ತು ಪಿ ಕ್ಯಾನ್ಸಲ್ ಆಗಬೇಕು, ಕ್ಯೂ ಮತ್ತು ಎಕ್ಸ್ ಕ್ಯಾನ್ಸಲ್ ಆಗಬೇಕು. ನೋಡಿ, ಹಾಗಾದರೆ ಏನರ್ಥ? ಯೂನಿಟ್ ಆಫ್ ಟಿ ಮಸ್ಟ್ ಬಿ ಈಕ್ವಲ್ ಟು ಯೂನಿಟ್ ಆಫ್ ಪಿ. ಸ್ವಲ್ಪ ಯೋಚನೆ ಮಾಡಿ ನೀವು. ಯಾಕೆ ಹೇಳಿ? ಎರಡೂ ಕ್ಯಾನ್ಸಲ್ ಆಗಬೇಕು ಅಂದರೆ 2 ಯೂನಿಟು ಒಂದೇ ಇರಬೇಕು, ಒಂದೇ ಇರ್ತಾನೆ ಕ್ಯಾನ್ಸಲ್ ಆಗೋದು. ಆವಾಗ ಯೂನಿಟ್ ಆಫ್ ಟಿ ಗೊತ್ತಲ್ಲ ನಿಮಗೆ. ವಾಟ್ ಇಸ್ ಯೂನಿಟ್ ಆಫ್ ಟಿ? ಟೈಮ್, ಸೆಕೆಂಡ್. ಹಾಗಾಗಿ ಯೂನಿಟ್ ಆಫ್ ಪಿನೂ ಏನಾಗಿದೆ? ಸೆಕೆಂಡ್. ವೆರಿ ಸಿಂಪಲ್ ಲಾಜಿಕ್, ರೈಟ್? ಆಮೇಲೆ ನೀವು ಸಿಮಿಲರ್ಲಿ ಕ್ಯೂ ಎಕ್ಸ್ ಯೂನಿಟ್ಲೆಸ್ ಆಗಬೇಕು ಅಂದರೆ ಕ್ಯೂ ಎಕ್ಸ್ ಮಸ್ಟ್ ಬಿ ಯೂನಿಟ್ಲೆಸ್ ಆಗಬೇಕು ಅಂದರೆ ಇವು ಪ್ರಾಡಕ್ಟ್ ಆಗಿರೋದ್ರಿಂದ, ಇಲ್ಲಿ ಕೋಶಂಟ್ ಆಗಿದ್ದರಿಂದ, ಒಂದಕ್ಕೊಂದು ಡಿವೈಡ್ ಆಗಿದ್ದರಿಂದ ಯೂನಿಟ್ ಸೇಮ್ ಇದು ಕ್ಯಾನ್ಸಲ್ ಆಯಿತು. ಇವೆರಡು ಪ್ರಾಡಕ್ಟ್ ಆಗಿರೋದ್ರಿಂದ ಏನಾಗುತ್ತೆ? ಹಾಗಾದರೆ ಯೂನಿಟ್ ಆಫ್ ಕ್ಯೂ ಮಸ್ಟ್ ಬಿ ಈಕ್ವಲ್ ಟು ಪ್ರಪೋರ್ಷನಲ್ ಟು, ಈ ಕೆಳಗೆ ಕೇಳಿಸಿದ್ರೆ 1 ಯೂನಿಟ್ ಆಫ್ ಎಕ್ಸ್. ಸಿಂಪಲ್ ಮ್ಯಾಥಮ್ಯಾಟಿಕ್ಸ್. ಎಷ್ಟು ಸರಿ ಮಾಡಿದ್ದಾರೆ ಫಿಸಿಕ್ಸ್ನಲ್ಲಿ ನೋಡಿ. ಇದನ್ನು ಕೆಳಗೆ ಕಳಿಸ್ಕೊಂಡ್ರೆ ಯೂನಿಟ್ಲೆಸ್ ಡಿವೈಡ್ ಬೈ ಕ್ಯೂ ಎಕ್ಸ್ ಆಯಿತಾ? ಇನ್ವರ್ಸ್ ರಿಲೇಷನ್ ಅಂದ್ರೇನು? ಕ್ಯೂ ಮೇಲೆ ಇದ್ದರೆ ಎಕ್ಸ್ ಡಿನಾಮಿನೇಟರ್ ಕೆಳಗಡೆ. ಎಕ್ಸ್ ಇಸ್ ಮೀಟರ್ ಆಗಿರೋದ್ರಿಂದ ವಾಟ್ ಈಸ್ ಯೂನಿಟ್ ಆಫ್ ಎಕ್ಸ್? ಮೀಟರ್. ಸೊ ಮೇಲೆ ತಗೊಬಂದರೆ ಪರ್ ಮೀಟರ್. ಅಲ್ಲಿಗೆ ಯೂನಿಟ್ ಆಫ್ ಕ್ಯೂ ಈಸ್ ಪರ್ ಮೀಟರ್, ಯೂನಿಟ್ ಆಫ್ ಪಿ ಈಸ್ ಸೆಕೆಂಡ್ ಎಸ್ ಅಂತ ಬರಿಬೋದು ನಾನು. ಈ ಥರ ಐಡೆಂಟಿಫೈ ಮಾಡಿ ಯು ವಿಲ್ ಆನ್ಸರ್ ದಿಸ್. ಅವರು ಅಲ್ಲಿ ಮೀಟರ್, ಪರ್ ಮೀಟರ್, ಸೆಕೆಂಡ್ ಅಂತ ಆಪ್ಷನ್ ಕೊಟ್ಟಿಲ್ಲ. ಅವ್ರು ಕೇಳ್ತಿರೋದೇ ಬೇರೆ. ಯೂನಿಟ್ ಆಫ್ ಎಕ್ಸ್ ಸೇಮ್ ಆಸ್ ಯೂನಿಟ್ ಆಫ್ ಕ್ಯೂ, ಯೂನಿಟ್ ಆಫ್ ಎಕ್ಸ್ ಇಸ್ ಸೇಮ್ ಆಸ್ ಯೂನಿಟ್ ಆಫ್ ಪಿ, ಯೂನಿಟ್ ಆಫ್ ಟಿ ಈಸ್ ಸೇಮ್ ಆಸ್ ಯೂನಿಟ್ ಆಫ್ ಕ್ಯೂ, ಯೂನಿಟ್ ಆಫ್ ಟಿ ಈಸ್ ಸೇಮ್ ಆಸ್ ಯೂನಿಟ್ ಆಫ್ ಪಿ. ನೀವೇನು ಪ್ರೂವ್ ಮಾಡಿದ್ರಿ? ಯೂನಿಟ್ ಆಫ್ ಟಿ ಈಸ್ ಸೇಮ್ ಆಸ್ ಯೂನಿಟ್ ಆಫ್ ಪಿ. ಹಾಗಾದರೆ ಆಪ್ಷನ್ ಡಿ. ಈ ಥರ ಲಾಜಿಕಲ್ಲ ಯೋಚನೆ ಮಾಡಬೇಕು. ಈ ಥರ ಯೋಚನೆ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಆಲ್ ದಿ ಕಾನ್ಸೆಪ್ಟ್ಸ್ ದಟ್ ಯು ಹ್ಯಾವ್ ಇನ್ ಯುವರ್ ಸಿಲೆಬಸ್ ಇನ್ ಮೈಂಡ್. ಅವಾಗ ಹುಡ್ಕೋಂಗಿಲ್ಲ ನೀವು ಬುಕ್ ತೊಗೊಂಡು, ಎಲ್ಲ ನೆನ್ಪಿಟ್ಕೊಂಡಿರಬೇಕು. ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಟು. ಈಗ ಈ ಥರದ್ದು ಕಲ್ತ್ಕೊಂಡ್ರಿ, ಇದು ಮೈಂಡ್ ಇಟ್ಕೊಂಡಿರ್ಬೇಕು. ಈ ಥರ ಯೋಚನೆ ಮಾಡ್ತಾನೆ ಇರಬೇಕು. ನಿಮಗೆ ಈ ಈಕ್ವೇಷನ್ ಅಲ್ಲ, ಬೇರೆ ಇನ್ನು ಯಾವುದೋ ಕೊಟ್ಟರು ಅಂತ ಇಟ್ಕೊಳ್ಳಿ, ಸಿಮಿಲರ್ ಟೈಪು. ಈ ಥರ ಬಂದಿತ್ತು, ಅಲ್ಲಿ ಹೀಗೆ ಸಾಲ್ವ್ ಮಾಡಬೇಕು ಅನ್ನೋದು ತಕ್ಷಣ ಫ್ಲ್ಯಾಶ್ ಆಗಬೇಕು. ಲೈಕ್ ದಟ್ ಯು ಹ್ಯಾವ್ ಟು ಕೀಪ್ ಆಲ್ ದೀಸ್ ಥಿಂಗ್ಸ್ ಇನ್ ಮೈಂಡ್. ವಾಟ್ ಎವರ್ ಯು ಲರ್ನ್ ಯು ರಿಮೆಂಬರ್ ಆ್ಯಂಡ್ ಪ್ರಾಕ್ಟೀಸ್, ಅಪ್ಲೈ ಇನ್ ಎ ನೆಕ್ಸ್ಟ್ ಪ್ರಾಬ್ಲಮ್. ಇದೇ ಮಂತ್ರ ಆಫ್ ಸಕ್ಸಸ್ ಆಫ್ CET ನೀಟ್ ಎಕ್ಸಾಮಿನೇಷನ್ಸ್. ನೀವು ಎಷ್ಟು ಕಲಿತರೂ ಅಷ್ಟು ನೆನ್ಪಿಟ್ಕೊಂಡು ಅಪ್ಲೈ ಮಾಡೋದೇ ಕೆಪಾಸಿಟಿ. ಇನ್ನೇನು ಎಕ್ಸ್ಟ್ರಾಡಿನರಿ ಏನೂ ಮಾಡೋದು ಬೇಕಾಗೋದಿಲ್ಲ. ಸೊ ಇಷ್ಟು ಕಾನ್ಸೆಪ್ಟ್ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಚಿಲ್ಡ್ರನ್. ವಿಲ್ ಕಂಟಿನ್ಯೂ ವಿತ್ ಸಮ್ ಮೋರ್ ಕಾನ್ಸೆಪ್ಟ್ಸ್ ನೆಕ್ಸ್ಟ್ ವಿಡಿಯೋ. ಬೈ ದೆನ್ you come prepared with the entire chapter. We'll see or meet you in the next video. Thank you.